ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಗಂಗಾ ನದಿಯಲ್ಲಿ ಒಬ್ಬ ನಾಗಸಾಧುವು ಸ್ನಾನ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಗಾಳಿಯಲ್ಲಿ ಎಗರುತ್ತಾರೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ಸತ್ಯ. ಆ ನಂತರ ನಡೆದದನ್ನ ನೋಡಿ ಅಲ್ಲಿದ್ದ ಸಾಧುಗಳ ಜೊತೆ ಭಕ್ತ ಸಮೂಹವು ಕೂಡ ಆಶ್ಚರ್ಯಗೊಳ್ಳುತ್ತದೆ. ಒಂದು ರೀತಿ ಆಶ್ಚರ್ಯವೆಂಬುವಂತೆ ಕಣ್ಣು ತೆರೆದು ನೋಡುತ್ತಲೇ ನಿಂತುಕೊಂಡಿದ್ದಾರೆ. ಮಹಾಕುಂಭ ಮೇಳದಲ್ಲಿ ನಡೆದ ಈ ಅದ್ಭುತವನ್ನ ಅಲ್ಲಿನ ಭಕ್ತರು ಎಲ್ಲರಿಗೂ ತಿಳಿಯಪಡಿಸುತ್ತಿದ್ದಾರೆ. ಏಕೆಂದರೆ ಈ ರೀತಿಯ ಸಾಧುಗಳು ಮಾಡಿರುವ ಅದ್ಭುತವನ್ನ ಈಗಾಗಲೇ ನೀವು ಕೂಡ ನೋಡಿರುತ್ತೀರಾ, ಕೇಳಿರುತ್ತೀರಾ. ಕೆಲವು ಸಾಧುಗಳು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಕೊಂಡರೆ, ಮತ್ತೊಂದಿಷ್ಟು ಮಂದಿ ಸಾಧುಗಳು ನದಿಯ ಮಧ್ಯದಲ್ಲಿ ಗಂಟೆಗಳ ಕಾಲ ಕುಳಿತುಕೊಂಡು ಧ್ಯಾನವನ್ನ ಮಾಡುತ್ತಿರುತ್ತಾರೆ. ನಾಸಾ ಶಾಸ್ತ್ರಜ್ಞರು ಕೂಡ ಈ ಅದ್ಭುತವನ್ನ ನೋಡಿ ಆಶ್ಚರ್ಯಗೊಳ್ಳುತ್ತಿದ್ದಾರೆ. ಆದರೆ ತನ್ನ ಶಕ್ತಿಯಿಂದ ಆಶ್ಚರ್ಯಪಡಿಸಿರುವ ಒಬ್ಬ ದಿವ್ಯ ನಾಗಸಾಧುವಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಶಾಸ್ತ್ರವೇತ್ತರು 100 ವರ್ಷಗಳ ಕಾಲ ಕಷ್ಟಪಟ್ಟರು ಪೂರ್ತಿ ಮಾಡಲಾಗದ ಕೆಲಸವನ್ನ ಒಬ್ಬ ನಾಗಸಾಧುವು ಕೇವಲ 30 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡಿದ್ದಾರೆ. ನಾವು ಹೇಳುತ್ತಿರುವುದು ನಿಜ ಸ್ನೇಹಿತರೆ. ಇಂಥ ಒಂದು ಅದ್ಭುತ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಡೆದಿದೆ. ಮಹಾಕುಂಭಮೇಳ ಎನ್ನುವುದು ನಮ್ಮ ಭಾರತ ದೇಶದಲ್ಲಿಯೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉತ್ಸವ. 144 ವರ್ಷಕ್ಕೊಂದು ಸಾರಿ ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಮಂದಿ ಭಕ್ತರು, ನಾಗಸಾಧುಗಳು ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ಓಡಿ ಬರುತ್ತಿದ್ದಾರೆ. ಆದ್ರೆ ಇದು ಕೇವಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಮಾತ್ರವಲ್ಲ, ತಮ್ಮ ಆತ್ಮವನ್ನ ಶುದ್ಧಿಗೊಳಿಸಿಕೊಳ್ಳುವುದಕ್ಕೋಸ್ಕರ ಬರುತ್ತಿದ್ದಾರೆ. ಮಹಾಕುಂಭ ಮೇಳದ ವಾತಾವರಣ ಪೂರ್ತಿಯಾಗಿ ಆಧ್ಯಾತ್ಮಿಕವಾಗಿ ಬದಲಾಗಿದೆ. ಇಲ್ಲಿನ ಸಾಧುಗಳು, ಸನ್ಯಾಸಿಗಳು, ಅವರ ಆಧ್ಯಾತ್ಮಿಕ ಬೋಧನೆಗಳು ಸನಾತನ ಧರ್ಮದ ಚುಕ್ಕಾಣಿಯನ್ನ ಎತ್ತಿ ಹಿಡಿದಿದ್ದಾವೆ. ಒಟ್ಟಾರೆ ಅಲ್ಲಿನ ವಾತಾವರಣವನ್ನ ಪವಿತ್ರವಾಗಿ ಬದಲಾಯಿಸಿದ್ದಾವೆ. ಆದರೆ ಈ ಸಾರಿ ಮಹಾಕುಂಭ ಮೇಳದಲ್ಲಿ ನಡೆದಿರುವ ಈ ಒಂದು ಘಟನೆ ಎಲ್ಲರನ್ನು ಕೂಡ ಆಶ್ಚರ್ಯಗೊಳ್ಳುವಂತೆ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ಈ ಘಟನೆ ಮಹಾಕುಂಭ ಮೇಳ ಶುರುವಾದ 3ನೇ ದಿನ ನಡೆದಿದೆ. ಎಂದಿನಂತೆ ಗಂಗಾ ನದಿಯ ನೀರಿನಲ್ಲಿ ಸೂರ್ಯನ ಕಿರಣಗಳು ಬೀಳುವ ಸಮಯವಾಗಿದೆ. ಗಂಗಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ಲಕ್ಷಾಂತರ ಮಂದಿ ಬರುತ್ತಿದ್ದಾರೆ. ಆಗ ಅಲ್ಲಿ ಅಕಸ್ಮಾತ್ ಆಗಿ ಒಬ್ಬ ನಾಗಸಾಧುವು ಮೇನ್ ಗೇಟ್ ನಿಂದ ಬರುವುದನ್ನ ಗಮನಿಸುತ್ತಾರೆ. ಆದ್ರೆ ಅವರ ವೇಷಧಾರಣೆ ಮಾಮೂಲಿಯಾಗಿ ಇದೆ. ಹಣೆಯ ಮೇಲೆ ವಿಭೂತಿಯ ಬಟ್ಟು, ಕೊರಳಲ್ಲಿ ರುದ್ರಾಕ್ಷಿ ಹಾರ, ಮೈತುಂಬ ಬೂದಿಯನ್ನು ಮೆತ್ತಿಕೊಂಡು ಒಬ್ಬ ಸಾಮಾನ್ಯ ನಾಗಸಾಧುವಿನಾಗೆ ಕಾಣಿಸುತ್ತಾರೆ. ಆದ್ರೆ ಅವರ ಕಣ್ಣಿನಲ್ಲಿ ಯಾವುದೋ ದಿವ್ಯ ಶಕ್ತಿ ಅಡಗಿಕೊಂಡಿದೆ. ತನ್ನ ತಪಸ್ಸು ಮತ್ತು ಯೋಗವನ್ನ ತೋರಿಸುವುದಕ್ಕೆ ಬಂದಿರುವ ಒಬ್ಬ ನಾಗಸಾಧು ಎಂದು ಅಲ್ಲಿನ ಭಕ್ತರು ಅಂದುಕೊಳ್ಳುತ್ತಾರೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಯಾರು ಕೂಡ ಊಹಿಸಲಾಗದಂತೆ ಯಾವುದೋ ಅದ್ಭುತವನ್ನ ಮಾಡುತ್ತಾರೆ ಎಂದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಏಕೆಂದರೆ ಆ ನಾಗಸಾಧುವು ತ್ರಿವೇಣಿ ಸಂಗಮದ ಬಳಿ ಬಂದು ಧ್ಯಾನಕ್ಕೆ ಕುಳಿತುಕೊಂಡು ಕೆಲವು ಚಿತ್ರ ವಿಚಿತ್ರ ಮಂತ್ರಗಳನ್ನು ಹೇಳುತ್ತಾರೆ. ಆಗ ಅಲ್ಲಿನ ವಾತಾವರಣ ಪ್ರಶಾಂತವಾಗಿದೆ. ಅಲ್ಲಿನ ವಾತಾವರಣ ಪೂರ್ತಿಯಾಗಿ ಅವರ ಶಕ್ತಿಯಿಂದ ತುಂಬಿಕೊಂಡಿದೆ ಎನ್ನುವಂತಿದೆ. ಕೆಲವು ನಿಮಿಷಗಳ ನಂತರ ಆ ನಾಗಸಾಧುವು ಕಣ್ಣು ತೆರೆದು ತನ್ನ 2 ಕೈಗಳನ್ನ ಮೇಲೆತ್ತುತ್ತಾರೆ. ಆ ನಂತರ ನಡೆದ ಘಟನೆಯನ್ನ ನೋಡಿ ಅಲ್ಲಿದ್ದ ಭಕ್ತರೆಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ. ಏಕೆಂದರೆ ಆ ನಾಗಸಾಧುವು ನಿಧಾನವಾಗಿ ಗಾಳಿಯಲ್ಲಿ ತೇಲಾಡುವುದಕ್ಕೆ ಶುರು ಮಾಡುತ್ತಾರೆ. ಭೂಮಿಯಿಂದ ಸುಮಾರು 10 ರಿಂದ 15 ಅಡಿ ಮೇಲಕ್ಕೆ ಎಗರುತ್ತಾರೆ. ಅದನ್ನು ನೋಡಿದ ಜನರಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತದೆ. ಜನರು ತಾವು ನೋಡುತ್ತಿರುವುದನ್ನ ತಾವೇ ನಂಬಲಾಗದೆ ಹೋಗುತ್ತಾರೆ. ಕೆಲವರು ಇದನ್ನ ನೋಡಿ ಅದ್ಭುತವೆಂದು ಹೇಳುತ್ತಾ ಜೈಕಾರವನ್ನ ಕೂಗುತ್ತಿದ್ದಾರೆ. ಇನ್ನು ಕೆಲವರು ಇದು ಯೋಗದಿಂದ ಮಾತ್ರವೇ ಸಾಧ್ಯ, ಇದು ಯೋಗಕ್ಕೆ ನಿದರ್ಶನವಾಗಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಈ ಘಟನೆಯನ್ನು ನೋಡಿ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಗೊಳ್ಳುತ್ತಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಮತ್ತೊಂದಷ್ಟು ಮಂದಿ ಆ ಸಾಧುವು ಸಾಮಾನ್ಯ ಸಾಧುವಲ್ಲ, ಈತನು ಮಹಾಶಿವನ ಸ್ವರೂಪವೆಂದು ಆರಾಧಿಸುತ್ತಾರೆ. ಇನ್ನು ಉತ್ತರಾಖಂಡದಿಂದ ಬಂದಿರುವ ಭಕ್ತನು ಈ ರೀತಿಯಾಗಿ ಹೇಳುತ್ತಾರೆ, ನಿಜವಾಗಿಯೂ ಇಲ್ಲಿ ನಡೆದಿರುವ ಈ ಘಟನೆ ನನ್ನ ಜೀವನದಲ್ಲಿ ನೋಡಿರುವ ಅತ್ಯದ್ಭುತವಾದ ಘಟನೆ. ನನ್ನ ಕಣ್ಣಾರೆ ಇಂಥ ಘಟನೆಯನ್ನ ನೋಡುತ್ತೇನೆ ಎಂದು ನಾನು ಎಂದಿಗೂ ಕೂಡ ಊಹೆ ಮಾಡಿರಲಿಲ್ಲ. ಇದನ್ನ ಶ್ರೀ ಮಹಾಶಿವನ ಆಶೀರ್ವಾದವೆಂದು ಭಾವಿಸುತ್ತೇನೆ ಎಂದು ಹೇಳುತ್ತಾನೆ. ಏಕೆಂದರೆ ನಮ್ಮ ಸನಾತನ ಧರ್ಮದಲ್ಲಿ ಯೋಗ ಮತ್ತು ಧ್ಯಾನವನ್ನ ಒಂದು ಶಕ್ತಿಯುತವಾದ ಸಾಧನೆ ಎಂದು ಭಾವಿಸುತ್ತೇವೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ
ಧ್ಯಾನದಲ್ಲಿ ಪರಿಪೂರ್ಣ ಹೊಂದಿರುವ ಸಾಧುಗಳು ಅತೀಂದ್ರಿಯ ಶಕ್ತಿಗಳಿಂದ ಈ ರೀತಿಯ ಅದ್ಭುತವನ್ನ ಮಾಡಬಲ್ಲರು ಎಂದು ಹೇಳಲಾಗಿದೆ. ಇನ್ನೂ ಕೆಲವು ಮಂದಿ ಪಂಡಿತರು ಇದನ್ನ ಮಹಾಶಿವನ ಆಶೀರ್ವಾದವೆಂದು ಹೇಳುತ್ತಾರೆ. ಯೋಗ ದೇವನೆಂದು ಕರೆಸಿಕೊಳ್ಳುವ ಮಹಾದೇವನು ತಮ್ಮ ಭಕ್ತರ ಧ್ಯಾನವನ್ನ ಯಾವಾಗಲೂ ಗೌರವಿಸುತ್ತಾರೆ. ಈ ಘಟನೆ ಒಬ್ಬ ಸಾಧುವು ತನ್ನ ಧ್ಯಾನದಲ್ಲಿ ಎಷ್ಟು ಪರಿಪೂರ್ಣತೆಯನ್ನು ಹೊಂದಿದ್ದಾನೆಂದು ನಿರೂಪಿಸಲಾಗಿದೆ. ಈ ಘಟನೆ ಮೇಲೆ ಶಾಸ್ತ್ರವೇತ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡುವುದು ಅಸಾಧ್ಯ, ಗುರುತ್ವಾಕರ್ಷಣೆ ಇರುವಾಗ ಈ ರೀತಿ ಮಾಡಲು ಹೇಗೆ ಸಾಧ್ಯ ಎಂದು ಕೆಲವು ಪಂಡಿತರು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇದು ಒಂದು ಪ್ರತ್ಯೇಕವಾದ ಟೆಕ್ನಿಕ್ ಅಥವಾ ಜನರ ಕಣ್ಣಿಗೆ ಕಾಣಿಸಿರುವ ಭ್ರಮೆ ಮಾತ್ರವೇನಾ? ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಏನು ಅಂದ್ರೆ, ಒಂದು ವೇಳೆ ಇದು ಭ್ರಮೆಯಾಗಿದ್ದರೆ ಒಂದೇ ಸಾರಿಗೆ ಸಾವಿರಾರು ಮಂದಿ ಭಕ್ತರು ಹೇಗೆ ಭ್ರಮೆಗೊಳ್ಳಲು ಸಾಧ್ಯ? ಒಂದು ವೇಳೆ ಅದು ಟೆಕ್ನಿಕ್ ಆದ್ರೆ ಒಬ್ಬ ನಾಗಸಾಧುವನ್ನ ಗಾಳಿಯಲ್ಲಿ ತೇಲಾಡಿಸುವುದು ಅಂತಹ ಟೆಕ್ನಿಕ್ ಸಹಸ್ರ ವೇತರಿಗೆ ಗೊತ್ತಿರದಿರುವುದು ಯಾವುದಿದೆ? ಆದ್ದರಿಂದ ದೃಢವಾಗಿ ಯಾರಿಗೂ ಸಹ ಸರಿಯಾಗಿ ಗೊತ್ತಿಲ್ಲ. ಎಲ್ಲರನ್ನು ಆಶ್ಚರ್ಯಪಡುವಂತೆ ಮಾಡಿರುವ ಈ ಒಂದು ಘಟನೆ ಆ ಭಗವಂತನ ಕೃಪೆಯೇ ಅಥವಾ ಆ ಯೋಗ ಸಾಧುವಿನ ಅತೀಂದ್ರಿಯ ಶಕ್ತಿಯೇ ಎಂಬುದನ್ನ ನಿಮ್ಮ ತರ್ಕಕ್ಕೆ ಬಿಡುತ್ತೇನೆ. ಆದರೆ ಆ ಸಾಧು ಮಾತ್ರ ಇದರ ಬಗ್ಗೆ ಯಾವುದೇ ರೀತಿಯ ಪ್ರಕಟಣೆ ಕೊಟ್ಟಿಲ್ಲ. ಆತನು ಧ್ಯಾನ ಮತ್ತು ಮಂತ್ರಗಳ ಮೂಲಕ ಈ ರೀತಿ ಮಾಡಲು ಸಾಧ್ಯವಾಯಿತು ಎಂದು ಹೇಳುತ್ತಾರೆ. ಆದರೆ ಅವರು ಮಾತ್ರ ಧ್ಯಾನ ಮತ್ತು ಮಂತ್ರಗಳ ಮೂಲಕ ಈ ರೀತಿ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ಆ ಸಾಧು ಮರಳಿ ಭೂಮಿಯ ಮೇಲೆ ಬರುತ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ತೆಗೆದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಈ ವಿಡಿಯೋ ವೈರಲ್ ಆಗಿ ಎಲ್ಲ ಜನರು ಕೂಡ ಈ ವಿಡಿಯೋ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವು ಮಂದಿ ಇದು ಭಗವಂತನ ಪವಾಡ ಎಂದು ಭಾವಿಸಿದರೆ ಇದು ಮಾನವನ ಅಸಾಧಾರಣ ಶಕ್ತಿಗೆ ಉದಾಹರಣೆ ಎಂದು ಬಿಂಬಿಸುತ್ತಿದ್ದಾರೆ. ಈ ಒಂದು ಘಟನೆ ಮಹಾ ಕುಂಭಮೇಳವನ್ನೇ ಮತ್ತಷ್ಟು ಪ್ರತ್ಯೇಕಗೊಳ್ಳುವಂತೆ ಮಾಡಿತು. ನಮ್ಮ ಪ್ರಪಂಚವು ತರ್ಕಕ್ಕೆ, ವಿಜ್ಞಾನಕ್ಕೆ ಮಾತ್ರವೇ ಪ್ರತ್ಯೇಕವಾಗಿಲ್ಲ ಎಂದು ಇಂತಹ ಒಂದು ಘಟನೆ ನೋಡಿದರೆ ಅರ್ಥವಾಗುತ್ತೆ ಅಲ್ಲವೇ? ಏಕೆಂದರೆ ಕೆಲವೊಂದು ಘಟನೆಗಳು ನಮ್ಮ ಊಹೆಗೂ ಕೂಡ ನಿಲುಕುವುದಿಲ್ಲ ಎಂದು ಕೆಲವು ಭಕ್ತರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಒಂದು ಘಟನೆಯಿಂದ ಒಬ್ಬ ಮನುಷ್ಯನು ಧ್ಯಾನ ಮತ್ತು ತಪಸ್ಸಿನಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂದು ಹೇಳುವುದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಏಕೆಂದರೆ ಇದು ಒಂದು ಅಸಾಧಾರಣವಾದ ಕೆಲಸ. ಆದರೆ ಈ ನಾಗಸಾಧುವು ಆ ಕೆಲಸವನ್ನ ಸುಸಜ್ಜಿತವಾಗಿ ಮಾಡಿದ್ದಾರೆ. ಇದ್ರೆ ಮಹಾ ಕುಂಭಮೇಳದಲ್ಲಿ ನಡೆದ ಈ ಅದ್ಭುತವಾದ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.